ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತನ್ಸಿಂಕೋಟೆ. ಎಂದು ಒಂದು ವಿಶೇಷವಾದ ಪಯಣ. ನಾವು ಎಷ್ಟೇ ಬೆಳೆದರೂ ಎಷ್ಟೇ ಎತ್ತರಕ್ಕೆ ಹೋದರೂ ನಮ್ಮ ಅಕ್ಷರಗಳ ಅಡಿಪಾಯ ಹಾಕಿಕೊಟ್ಟ ಆ ಶಾಲೆಯ ನೆನಪು, ನಮ್ಮ ಗುರುಗಳ ಪ್ರೀತಿ ಅದಕ್ಕೆ ಸಾಟಿಯೇ ಇಲ್ಲ. ಇವತ್ತು ಅಂಥದ್ದೇ ಒಂದು ಭಾವನಾತ್ಮಕ ಕ್ಷಣಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಅಣ್ಣೂರು ಸರ್ಕಾರಿ ಪ್ರೌಢಶಾಲೆಯ ಅಂಗಳದಲ್ಲಿ ನಡೆದ ಆ ಸುಂದರ ಗುರುವಂದನಾ ಕಾರ್ಯಕ್ರಮದ ಒಂದು ಕಿರುನೋಟ ಇಲ್ಲಿದೆ. ಬನ್ನಿ, ಹಳೆಯ ನೆನಪುಗಳ ಆ ಬುತ್ತಿಯನ್ನು ಬಿಚ್ಚೋಣ. ಕಾಲಚಕ್ರ ಉರುಳುತ್ತಲೇ ಇರುತ್ತೆ, ಆದರೆ ನಾವು ಆಡಿದ ಆಟ, ನಕ್ಕ ನಗು, ಆ ತರಗತಿಯ ಬೆಂಚ್ಗಳ ಮೇಲೆ ಕೆತ್ತಿದ ಹೆಸರುಗಳು ಇವತ್ತಿಗೂ ಹಾಗೇ ಇವೆ ಅನಿಸುತ್ತೆ ಅಲ್ವಾ? ಇವತ್ತು ಅದೇ ಶಾಲೆ, ಅದೇ ಆವರಣ, ಆದರೆ ಇವತ್ತು ನಾವೆಲ್ಲರೂ ಒಂದಷ್ಟು ಆರ್ಯವನ್ನು ಬೆನ್ನಿಂದ ಬಿಟ್ಟು ನೆನಪುಗಳನ್ನು ಹೊತ್ತು ಬಂದಿದ್ದೇವೆ. ಸೀನಿಯರ್ ಅಂದರೆ ಬರೀ ಅಣ್ಣಂದಿರಲ್ಲ, ಆ ಶಾಲೆಯ ತಳಹದಿ. ಅಂತಹ ಹಿರಿಯರು ಇವತ್ತು ನಮ್ಮನ್ನು ಕರೆಸಿ ಒಂದು ಪ್ರೀತಿಯ ಸಮ್ಮಿಲನವನ್ನು ಆಯೋಜಿಸಿದ್ದಾರೆ. ಪ್ರತಿ ಕಲ್ಲಿಗೂ ಇಲ್ಲಿ ಒಂದು ಕತೆ ಇದೆ. ಆ ಕಥೆಯನ್ನು ಮತ್ತೆ ಮೆಲುಕಾಕುತ್ತಾ, ಗುರುವಂದನೆಯನ್ನು ಸಲ್ಲಿಸುತ್ತಾ, ಮರೆತಿದ್ದ ಗೆಳೆತನವನ್ನು ಮತ್ತೆ ಗಟ್ಟಿಗೊಳಿಸುವ ಸಮಯ ಇದು. ಹಳೆಯ ದಿನಗಳ ಆ ಮಾಯಕತೆ, ಆ ಕಲ್ಮಶವಿಲ್ಲದ ನಗು ಇವತ್ತು ಈ ಕಾರ್ಯಕ್ರಮದ ಮೂಲಕ ಮತ್ತೆ ಜೀವಂತವಾಗಿದೆ. ಎಷ್ಟೇ ದೊಡ್ಡವರಾದರೂ ಈ ಶಾಲೆಗೆ ಬಂದಾಗ ನಾವು ಮತ್ತೆ ಅದೇ ಹಳೆಯ ಹುಡುಗರಾಗಿ ಬಿಡ್ತೀವಿ. ಈ ಸುಂದರವಾದ ನೆನಪಿನ ಪಯಣದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬ ಹಿರಿಯರಿಗೂ ಗೆಳೆಯರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಮತ್ತೊಮ್ಮೆ ಆ ಬಾಲ್ಯದ ಈ ವೇದಿಕೆಯಲ್ಲಿ ಸಂಭ್ರಮಿಸೋಣ. ಗುರುವೆಂದರೆ ದಾರಿದೀಪ, ವಿದ್ಯಾರ್ಥಿಯ ಬಾಳಿನ ಶಿಲ್ಪಿ. ಇಂತಹ ಗುರುಗಳನ್ನು ನೆನೆಸಿಕೊಳ್ಳುವ ಸ್ನೇಹದ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಸುಂದರ ಸಮಾರಂಭವೊಂದು ಎಚ್ಚರಿಕೋಟೆ ತಾಲೂಕಿನ ಅಣ್ಣೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ನಡೆಯಿತು. 2007-8ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಂದಾಗಿ ಅಂದಿನ ಗುರುಗಳೊಂದಿಗೆ ಸೇರಿ ನಡೆಸಿದ್ದ ಗುರುವಂದನ ಮತ್ತು ಸ್ನೇಹ ಸಂಭ್ರಮೋತ್ಸವ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಅಂದು ತರಗತಿಯಲ್ಲಿದ್ದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಯಲ್ಲಿದ್ದು ತಮ್ಮ ಗುರುಗಳನ್ನು ಗೌರವಿಸುವ ಆ ಕ್ಷಣ ಬಹಳ ಭಾವುಕವಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿಕ್ಷಕರು ಶ್ರೀ ಶಿಕ್ಕಣ್ಣ ಶೆಟ್ಟಿ ಸರ್ ಅವರು, ನನ್ನ ವಿದ್ಯಾರ್ಥಿಗಳು ಓದಿ ಸರ್ಕಾರಿ ನೌಕರಿ ಪಡೆದು ಸಮಾಜಕ್ಕೆ ಕೀರ್ತಿ ತರಬೇಕೆಂಬುದು ನನ್ನ ಗುರಿಯಾಗಿತ್ತು. ಆ ನನ್ನ ಕನಸು ನೀವು ನನಸಾಗಿಸಿದ್ದೀರಿ. ನಿಮ್ಮನ್ನು ಕಂಡ ನನಗೆ ಹೆಮ್ಮೆಯಾಗುತ್ತಿದೆ ಎಂದು ಭಾವುಕರಾಗಿ ನುಡಿದರು. ನನಗೆ ಈ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಇದು ಪೂರ್ವಜನ್ಮದ ಸುಕೃತ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ವೃತ್ತಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲೆಯವರೆಗೆ ಹೆಚ್ಚು ಕಡೆ 38 ವರ್ಷಗಳ ಅವಿರತ ಸೇವೆಯನ್ನ ಸಲ್ಲಿಸಿದ್ದೀವಿ. ಎಲ್ಲ ಕಡೆ ಎಲ್ಲೆಡೆ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಆ ಒಂದು ಕುಶಲೋಪರಿ ಕ್ಷೇಮ ಸಮಾಚಾರ, ಹೇಗಿದ್ದೀರಾ ಸರ್, ಇವೆಲ್ಲ ಕೂಡ ನಮ್ಗೆ ಏನನ್ಸುತ್ತೆ ಅಂದ್ರೆ ಬೇರೆ ಯಾವುದೇ ಆಸೆಗಳಿಲ್ಲ. ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ತುಂಬಿದ ಮಾತುಗಳು. ಸರ್ ಹೇಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ ಸರ್, ಏನ್ ಮಾಡ್ಕೊಂಡಿದ್ದೀರಾ ಸರ್, ಆ ಒಂದು ಪ್ರೀತಿಯ ಮಾತುಗಳಿದೆಯಲ್ಲ, ಅದಕ್ಕೆ ಎಷ್ಟು ಬೆಲೆ ಕೊಟ್ಟರು ಕೂಡ ಅದು ನಿಜವಾಗಿ ಕೂಡ ಸಾಕಾಗಲ್ಲ. ಅಂತಹ ಒಂದು ಪವಿತ್ರವಾದ ಹುದ್ದೆ ಇದು ಅಂತ ನಾನು ಭಾವಿಸ್ತೇನೆ. ಶಿಕ್ಷಕ ಹುದ್ದೆ, ಗುರು ಪದವಿ ಇದೆಯಲ್ಲ, ಆ ಸ್ಥಾನ ಅತ್ಯಂತ ಪವಿತ್ರವಾದದ್ದು. ಇಲ್ಲಿ ಯಾವುದೇ ಋಷವತ್ತುಗಳಾಗಲಿ, ಲಂಚಗಳಾಗಲಿ, ಅಥವಾ ಬೇರೆ ಬೇರೆ ರೀತಿಯ ಆಮಿಷಗಳಾಗಲಿ ಯಾವುದೂ ಇರಲ್ಲ. ನಾವು ಎಲ್ಲ ಮಕ್ಕಳನ್ನು ಕೂಡ ಒಂದೇ ರೀತಿಯಾಗಿ ಕಾಣ್ತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿರುತ್ತೆ. ಹಾಗೆ ನಮ್ಮ ಮಕ್ಕಳಲ್ಲೂ ಕೂಡ ಹಾಗೆ ಇರುತ್ತೆ. ಪ್ರತಿಯೊಬ್ಬರು ಅಷ್ಟೇ, ಈಗಲೂ ಅಷ್ಟೇ. ಅಂತಹ ಒಂದು ಅವಿಸ್ಮರಣೀಯ ಸಮಾರಂಭ. ನನಗೆ ಅಭಿನಂದನ್ ಅವನು ಗೊತ್ತೇ ಇಲ್ಲ, ಅವನ ಹೆಸರು ಮರ್ತು ಬಿಟ್ಟಿದ್ದೆ. ಫೋನ್ ಮಾಡಿದೆ, ಯಾರು ಅಂತ ಕೇಳಿದೆ. ಒಂದ್ಸರಿ ನೋಡ್ತೀನಪ್ಪ. ಮತ್ತೆ ಈ 19, 20 ಈ 2 ದಿನಗಳಂತೂ ಸಿಕ್ಕಾಗುತ್ತೆ ಪ್ರೋಗ್ರಾಮ್ಗಳು ಬೇರೆ ಇದೆ. ನಿಜವಾಗ್ಲೂ ಬಂದ ಮೇಲೆ ಅನ್ನಿಸ್ತು ನನಗೆ, ಎಂತಹ ಒಂದು ಶುಭ ಒಂದು ಇದನ್ನ ನಾನು ಕಳ್ಕೊಳ್ತಾ ಇದ್ದೆ ಬರದೆ ಹೋಗಿದ್ದಿದ್ರೆ. SN ಮೇಡಮ್ ರಿಟೈರ್ಡ್ ಆಗಿದ್ದು ಕೂಡ ಅದಕ್ಕಿಂತ ಹಿಂದೆ ಒಂದು ವಾರ ಮುಂಚೆ ಫೋನ್ ಮಾಡಿ, ನನಗೇನೋ ಪ್ರಾಬ್ಲಮ್ ಆಗಿ ಏನು ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ಈ ಸರಿ ಹೋಗಿ ಬರೋಣ ಅಂತ ಹೇಳಿ ಒಂದು ಸಂದರ್ಭ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ.
ಯಾಕೆಂತಂದ್ರೆ ಎಂತಹ ಒಂದು ಈ ಅಪರೂಪ, ಎಲ್ಲ ಕಡೆ ಆ ರೀತಿ ಸಿಕ್ಕೋದು ಅಪರೂಪ. ಇನ್ನು ವಿದ್ಯಾರ್ಥಿಗಳು ಅಂದಿನ ದಿನಗಳನ್ನು ನೆನಪಿಸಿಕೊಂಡು, ಅಂದು ನೀವು ಕೊಟ್ಟ ಬಾರ್ಸುಣ್ಣೆಗಳೇ ಇಂದು ನಮಗೆ ಬದುಕು ಕಟ್ಟಿಕೊಳ್ಳುವ ದಾರಿ ತೋರಿಸಿಕೊಟ್ಟಿದ್ದವು. ನೀವು ಕಲಿಸಿದ ಪಾಠ, ನೀವು ನೀಡಿದ ಕಿವಿ ಮಾತು ಮತ್ತು ಪ್ರೀತಿ ಎಂದೆಂದಿಗೂ ನಮ್ಮ ಕಣ್ಣ ಮುಂದೆಯೇ ಇರುತ್ತದೆ ಎಂದು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಗುರುಗಳಿಂದ ತುಂಬ ಕಲಿತದ್ದು ತುಂಬ ಇದೆ, ಹೇಳ್ಕೊಳಕ್ಕೆ ಅಸಾಧ್ಯ. ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ. ನಾನು ಇದೇ ಊರಲ್ಲಿ ಇದ್ದಿದ್ದೆ ಆ್ಯಕ್ಚುಲಿ, ಇವಾಗ ಬೇರೆ ಕಡೆ ಇದ್ದೀನಿ. ನಾನು ಮುಗಿಸಿ ಇವಾಗ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ಈಗ ನಬಾರ್ಡ್ ಫೈನಾನ್ಸಲ್ಲಿ ಮ್ಯಾನೇಜರ್ ಆಗಿ ವಿರಾಜಪೇಟೆ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೇಳಬೇಕು ಅಂದರೆ ಗುರುಗಳ ಬಗ್ಗೆ ಹೇಳಬೇಕು ಅಂದರೆ ಈಗ ನಾವು ಕೋಟಿ ಬೇಕಾದರೂ ಸಂಪಾದನೆ ಮಾಡ್ಬೋದು. ಈ ಮೂಮೆಂಟ್ಸನ್ನ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ಬಟ್ ನನಗೆ DSP ಸರ್ ಹೇಳ್ತಾ ಇದ್ದಿದ್ದು ಒಂದು ಮಾತು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಲೆಕ್ಕ ಮಾಡಿ ತೋರಿಸಿದ್ರೆ ಅವ್ರು ಹೇಳ್ತಿದ್ರು ಒಂದೇ ಮಾತು, ತಪ್ಪು ಅಂತ ಹೇಳ್ತಿರ್ಲಿಲ್ಲ, ಇನ್ನೊಂದ್ಸಲ ಯೋಚನೆ ಮಾಡಿ. ಅದು ಹೇಳಿದ್ದು ಮಾತು ನನಗೆ ಇವಾಗಲೂ ಕಿವಿಲಿ ಯಾವಾಗ ಬರ್ತಾ ಇರುತ್ತೆ. ಅವ್ರು ಯಾವತ್ತೂ ಸ್ಟೂಡೆಂಟ್ಸ್ನ ಡಿಮೋಟಿವೇಟ್ ಮಾಡ್ತಿರ್ಲಿಲ್ಲ. ಅವ್ರು ಹೇಳಿದ್ದು ಒಂದೇ ಮಾತು, ಇನ್ನೊಂದ್ಸಲ ಯೋಚನೆ ಮಾಡಿ ಮಗು, ಅಥವಾ ಇನ್ನೊಂದ್ಸಲ ಯೋಚನೆ ಮಾಡಿ. ಅದು ಹೇಳಿ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಕರೆದು ಬೋರ್ಡ್ ಮೇಲೆ ಮಾರಿಸಿ ಅದನ್ನ ಅರ್ಥ ಮಾಡಿಸಿ ಕಳಿಸ್ತಾ ಇದ್ರು. ಮತ್ತೆ KVC ಸರ್ ಎಲ್ಲ ಹೊಡೆದಿದ್ದ ಏಟು ನನಗೆ ಬಿನ್ನಲ್ಲಿ ಹಚ್ಚೆ ಬರ್ತಾ ಇತ್ತು. ಮತ್ತೆ ನಾನು ಲೇಟಾಗಿ ಇದೇ ಊರಲ್ಲಿದ್ರು ನಾನು ಪ್ರತಿದಿನ ಲೇಟಾಗಿ ಬರ್ತಾ ಇದ್ದೆ ಸ್ಕೂಲ್ಗೆ. ಅವಾಗ CS ಸರ್ ಯಾವಾಗಲೂ ಆಚೆ ಓಡಿಸ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಭರತನಾಟ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಭ್ರಮವನ್ನು ಹೆಚ್ಚಿಸಿದವು. ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರುಗಳಾದ ಶ್ರೀಮತಿ ಶೋಭಾ ಮೇಡಮ್, ಪೂರ್ಣಿಮಾ ಮೇಡಮ್, ನಾಗಮಣಿ ಮೇಡಮ್, ಚಿಕ್ಕಣ್ಣ ಶೆಟ್ಟಿ ಸರ್, ಬಸವರಾಜ್ ಸರ್, ಸುಂದರ್ ಸರ್, ಶಿವಪ್ಪ ನಾಯ್ಕ ಸರ್, ಮಲ್ಲೇಶ್ ಸರ್, ಮೊಹಮ್ಮದ್ ಜಿಯಾವಲ್ಲಾ ಸರ್, ಪರಮೇಶ್ವರ್ ಸರ್, ನಾಗಾ ಸರ್ ಹಾಗೂ 2007-8ನೇ ಸಾಲಿನ ವಿದ್ಯಾರ್ಥಿಗಳಾದ ಶಿವಮೂರ್ತಿ ಮುರುಗನಹಳ್ಳಿ, ಅಭಿನಂದನ್, HR ಮಹೇಶ್, ಅನಿಲ್, ನವೀನ್, ಸುನಂದ, ಎಡತೊರೆ ಅನಿತಾ, ಸಾರಿಕಾ, ರಾಣಿ, ರೇವಣ್ಣ, ಚೆನ್ನನಾಯಿಕ, ಸೋಮೇಶ್, SDM ಸದ್ಯಸ ನೇತ್ರಾವತಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಸೇರಿದಂತೆ ಅಂದಿನ ಎಲ್ಲ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಣ್ಣೂರು ಶಾಲೆಯ ಈ ಸಮ್ಮಿಲನ ಅಂದು ನಡೆದ ಗುರು ಶಿಷ್ಯರ ಬಾಂಧವ್ಯವನ್ನು ಮತ್ತೊಮ್ಮೆ ಜೀವಂತಗೊಳಿಸಿತು. ಜೀವನದ ದಾರಿಯಲ್ಲಿ ಎಷ್ಟು ಮಂದಿ ಸಿಗ್ತಾರೆ, ಆದರೆ ನಮ್ಮ ಅಕ್ಷರಗಳ ಹಾದಿಯನ್ನು ಸುಗಮಗೊಳಿಸಿದ ಆ ಗುರುಗಳ ಸ್ಥಾನ ಮಾತ್ರ ಎಂದಿಗೂ ಅಜರಾಮರ. ವೇದಿಕೆಯಲ್ಲಿ ಅಂದು ಬಾರ್ಸುಂಡೆ ಬರುವಂತೆ ಹೊಡೆದ ಶಿಕ್ಷಕರು ಇದ್ದರೂ ಇಂದು ಅದೇ ಕೈಗಳು ತಮ್ಮ ವಿದ್ಯಾರ್ಥಿಗಳ ಸಾಧನೆ ನೋಡಿ ಆಶೀರ್ವಾದ ಮಾಡುತ್ತಿದ್ದವು. ಶಿಕ್ಷಕ ಚಿಕ್ಕಣ್ಣ ಶೆಟ್ಟಿ ಸರ್ ಅವರು ಕಣ್ಣಲ್ಲಿ ಕಂಡ ಆ ಹೊಳಪು, ನನ್ನ ಕನಸನ್ನು ನೀವು ನೆನಸಾಗಿಸಿದ್ದೀರಿ ಎನ್ನುವ ಮಾತಿನಲ್ಲಿ ಅದೆಷ್ಟೋ ಹೆಮ್ಮೆ ಇತ್ತು. ಅದೊಂದು ಕೇವಲ ಮಾತುಗಳಲ್ಲ, ಆ ಗುರುಗಳಿಗೆ ತಮ್ಮ ವಿದ್ಯಾರ್ಥಿಗಳ ಗೆಲುವೇ ಜೀವನದ ಅತಿದೊಡ್ಡ ಸಾಧನೆ. ವಿದ್ಯಾರ್ಥಿಗಳ ದನಿ ನಡುಗುತ್ತಿತ್ತು. ಅಂದು ನೀವು ಕೊಟ್ಟ ಶಿಸ್ತು ಇಂದು ನಮಗೆ ಬದುಕು ಕೊಟ್ಟಿದೆ. ಆ ಬಾರ್ಸುಂಡೆಗಳೇ ನಮ್ಮ ಬದುಕಿನ ಬುನಾದಿ. ಇವತ್ತು ಅಲ್ಲಿ ನಡೆದಿದ್ದು ಬರೀ ಸನ್ಮಾನವಲ್ಲ, ಅದು 2 ತಲೆಮಾರುಗಳ ಹೃದಯಗಳ ಮಿಲನ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸುದ್ದಿಯ ನಡುವೆ ಹಿರಿಯ ಶಿಕ್ಷಕರಾದ ಶೋಭಾ ಮೇಡಮ್, ಪೂರ್ಣಿಮಾ ಮೇಡಮ್, ಶಿವಪ್ಪ ನಾಯ್ಕ ಸರ್, ಮೊಹಮ್ಮದ್ ಜಿಯಾವಲ್ಲಾ ಸರ್, ಹೀಗೆ ಪ್ರತಿಯೊಬ್ಬರ ಕಣ್ಣಲ್ಲೂ ಹಳೆಯ ನೆನಪುಗಳ ಹನಿಯಿತ್ತು. ಯಾರೋ ಹೇಳಿದ್ರು ವಿದ್ಯಾರ್ಥಿ ದೆಸೆ ಮರೆತು ಹೋಗುತ್ತೆ ಎಂದು. ಆದರೆ ಇವತ್ತು ಅಣ್ಣೂರು ಶಾಲೆಯ ಆ ಗೋಡೆಗಳೇ ಸಾಕ್ಷಿ ಹೇಳಿದವು. ಗುರುವಿನ ಮಮತೆ ಮತ್ತು ಶಿಷ್ಯನ ಕೃತಜ್ಞತೆ ಎಂದೂ ಮರೆಯುವುದಿಲ್ಲ. ಈ ಸುಂದರ ನೆನಪಿನ ಬುತ್ತಿ ಇಂದಿಗೂ ನಮ್ಮ ಮನಸ್ಸಿನ ಮೂಲೆಯಲ್ಲಿದೆ.